ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಈರುಳ್ಳಿ ಬೋಂಡ. ಈ ಈರುಳ್ಳಿ ಬೋಂಡ ಕಾಫಿ ಟೀ ಟೈಮ್ ಜೊತೆಗೆ ತಿನ್ನೋದಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿಯಾಗಿ ಖಾರವಾಗಿ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಹೊರಗಡೆ ಫುಡ್ಗಳು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈರುಳ್ಳಿ ಬೋಂಡ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರೆಸಿಪಿ ನೋಡೋಣ ಬನ್ನಿ. ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ಈ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬೋಂಡ ಆಗಿರೋದ್ರಿಂದ ಈರುಳ್ಳಿಯನ್ನು ಯಥೇಚ್ಛವಾಗಿ ಹಾಕ್ಕೊಳ್ಳೋಣ. 1/4 kg ಕಡಲೆ ಹಿಟ್ಟಿಗೆ ಒಂದು 300 ಗ್ರಾಮ್ ಆಗೋಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗೆ ಹೆಚ್ಚಿ ಹಾಕ್ಕೊಳ್ಳಿ, ನೀವು ಯಾವುದೇ ವಸ್ತು ಹಾಕಬೇಕಾದ್ರೂ. ಆಮೇಲೆ ಖಾರಕ್ಕೆ ಅನುಗುಣವಾಗಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ನೋಡಿ ನೀವು ಹಾಕ್ಕೊಳ್ಬೋದು. ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಅದಾದಮೇಲೆ ಒಂದು 2 ಚಿಟಿಕೆ ಆಗೋಷ್ಟು ಸೋಡಾವನ್ನು ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂದರೆ ದಿಢೀರಾಗಿ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಒಂದು 2 ಚಿಟಿಕೆ ಸೋಡಾ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಡೋಣ. ಈ ಸೊಪ್ಪು, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಕಡಲೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಈಕ್ವಲ್ಲಾಗಿ ಮಿಕ್ಸ್ ಆಗುತ್ತೆ. ಈಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಈ ರೀತಿ ನಾದ್ಕೊಳ್ಳೋ ಥರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳೋಣ. ಈ ಹಂತದಲ್ಲಿ ಮತ್ತೆ ಇನ್ನು ಸ್ವಲ್ಪ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಹಿಟ್ಟನ್ನು ಕೈಯಿಂದ ನಾದ್ಕೊಳ್ಳೋ ರೀತಿ ಚೆನ್ನಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಲಿ ಅಂತ ಈ ರೀತಿ ನಾದ್ಕೊಡ್ಬೇಕು. ನೋಡಿ, ಈ ಹದದಲ್ಲಿ ನೋಡಿಕೊಂಡು ನೀವು ಕರೆಕ್ಟಾಗಿ ಈ ರೀತಿ ಕಲಿಸ್ಕೊಳ್ರಿ. ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನೇನು ಮಾಡಿದೆ ಅಂದರೆ ಕರ್ಬೇವಿನ ಸೊಪ್ಪು ಹಾಕೋಣ ಅಂತ ಇಟ್ಕೊಂಡವಳು ಅದನ್ನು ಹಾಕಿರಲಿಲ್ಲ. ಅದನ್ನು ಈಗ ಲಾಸ್ಟಲ್ಲಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ನೋಡಿ, ಈ ಹದದಲ್ಲಿ ಇರಲಿ ಹಿಟ್ಟು, ಕರೆಕ್ಟಾಗಿ ಸರಿ ಹೋಗುತ್ತೆ. ಪ್ಲೇಟನ್ನು ಮುಚ್ಚಿ ಒಂದು 2 ಸೆಕೆಂಡು ಎಣ್ಣೆ ಕಾಯೋದ್ರೊಳಗೆ ಹಿಟ್ಟು ನೆಂದರೆ ಸಾಕಾಗುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆಗೋದ್ರೊಳಗೆ ಈಗ ಹಿಟ್ಟನ್ನು ಸಹ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು ನೀವು. ಮೊದಲಕ್ಕೂ ಇವಕ್ಕೂ ಒಂದು ಚಿಕ್ಕ ಬೌಲಲ್ಲಿ ನೀರಿಟ್ಕೊಂಡು ಕೈಯನ್ನು ತೇವ ಮಾಡಿಕೊಂಡು ನೋಡಿ, ಈ ರೀತಿ ಇಷ್ಟೇ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬೋಂಡವನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಹಾಕ್ಕೊಳ್ತೀನಿ. ದಪ್ಪನೂ ಅಲ್ಲ, ಸಣ್ಣನೂ ಅಲ್ಲ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆಯೇನೋ ಅಂತ ಚೆಕ್ ಮಾಡೋದಕ್ಕೆ ನೋಡಿ, ಈ ರೀತಿ ಹಿಟ್ಟು ಹಾಕಿದ್ರೆ ಅದು ಹಾಗೆ ಸಡನ್ನಾಗಿ ಮೇಲೆ ಬರಬೇಕು ಹಿಟ್ಟು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಬೋಂಡ ಚೆನ್ನಾಗಿ ಬೇಯೋದಿಲ್ಲ. ನೀವು ಈ ರೀತಿ ಚೆಕ್ ಮಾಡಿಕೊಂಡೆ ಬೋಂಡವನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಮೀಡಿಯಮ್ ಸೈಜಲ್ಲೇ ಆ ಎಣ್ಣೆ ಎಷ್ಟಿರುತ್ತೋ ಅಷ್ಟು ಬೋಂಡಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೋಂಡ ಹಾಕಿದಾದಮೇಲೆ ಆ ನೊರೆ ಎಲ್ಲ ಕಮ್ಮಿ ಆಗಬೇಕು. ಆಮೇಲೆ ನೀವು ಸಡನ್ನಾಗಿ ಏನಂತಾರೆ, 2 ಸೈಡು ನೀವು ಇದು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ, ಈ ರೀತಿ ಎಣ್ಣೆ ಕಮ್ಮಿ ಆಗಿ ಬೋಂಡ ಬೆಂದು ಸ್ವಲ್ಪ ಈ ರೀತಿ ಗಟ್ಟಿ ಬರಬೇಕು. ಗಟ್ಟಿ ಬಂದಿದ ನಂತರ ಮತ್ತೆ ಇನ್ನೊಂದು ಸೈಡಲ್ಲಿ ನೀವು ಟರ್ನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ. ಸ್ವಲ್ಪನೂ ಸಹ ಬೋಂಡ ಒಡೆಯೋದಿಲ್ಲ. ಬೋಂಡ ಅಕ್ಕಿನೇ ನಾವು ಸಡನ್ನಾಗಿ ಈ ರೀತಿ 2 ಸೈಡು ಬೇಯಿಸಬೇಕು ಅಂತ ತಿರ್ವಾಕಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ಬೋಂಡ ಪೂರ್ತಿ ಒಡೆದೋಗುತ್ತೆ, ಎಣ್ಣೆ ಪೂರ್ತಿ ಈರುಳ್ಳಿ ಎಲ್ಲ ಬಿಟ್ಕೊಂಬಿಡುತ್ತೆ. ಈ ರೀತಿಯಾಗಿ ಒಂದು 50% ಬೆಂದ ಮೇಲೆ ನಿಧಾನಕ್ಕೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳಿ. ಬೋಂಡ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಈವನ್ ನೀವು ಕಾಫಿ ಟೀ ಟೈಮ್ ಜೊತೆ ತಿನ್ನೋದಕ್ಕೂ ಅಷ್ಟೇ, ಸಡನ್ನಾಗಿ ನೀವು ಊಟದ ಜೊತೆ ಏನಾದರೂ ಸೈಡ್ ಡಿಶ್ ಇಟ್ಕೋಬೇಕಂದ್ರೆ ಈ ರೀತಿ ಬೋಂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದು ಸಾರಿ. ಅದರಲ್ಲೂ ಈ ಬೋಂಡ ಅಂಗಡಿಗಳಲ್ಲೂ ಸೇಮ್ ಇದೇ ಥರ ಬೋಂಡ ಮಾಡ್ತಾಯಿರ್ತಾರೆ. ಚಳಿಗಂತೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ.
ನೋಡಿ ಈ ರೀತಿ ಕಲರ್ ಬರಬೇಕು ಬೋಂಡ, ತುಂಬ ಒಂಥರ ಗೋಲ್ಡನ್ ಕಲರ್ ಬಂದಾಗ ಬೋಂಡ ಬೆಂದಿದೆ ಅಂತ ಅರ್ಥ. ಸೊ ಈಗ ಈ ಬೋಂಡ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ನೋಡಿ ಈ ರೀತಿ ಬೆಂದಿರಬೇಕು ಬೋಂಡ. ಈ ಬೋಂಡ ಜೊತೆ ನೀವು ಚಟ್ನಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಕಾಫಿ ಟೀ ಜೊತೆಗೆ ಕುಡಿಯೋವಾಗ ಹಾಗೇನೂ ಸಹ ತಿನ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಒಂದು ಬೋಂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 5 ನಿಮಿಷದಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.